ನಿನ್ನ ನೋಡು ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಮೊಬೈಲಲ್ಲಿ ಇನ್ಶಾಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಲ್ ಮಾಡ್ಕೊಂಡಿರಲಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದರ ಮೂಲಕ ಸಹ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಯಾವ ಒಂದು ಫೋಟೋ ಎಡಿಟ್ ಮಾಡಬೇಕಾಗಿದೆ ಅಂದರೆ ಕಪಲ್ಸ್ ಫೋಟೋ ಎಡಿಟ್ ಮಾಡಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಒಂದು ಕಪಲ್ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ಕಾನ್ವಾಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು 9:16 ಅನ್ನೋ ಒಂದು ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿ. ಸೊ ಓಕೆ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಡ್ಯೂರೇಷನ್ ಬಂದ್ಬಿಟ್ಟು 5 ಸೆಕೆಂಡ್ಸ್ ಇದೆ. ಸೊ ನೀವು ನೆಕ್ಸ್ಟ್ ಅದನ್ನ ಎಷ್ಟು ಬೇಕೋ ಅಷ್ಟು ಸೆಕೆಂಡ್ನ ನೀವು ಇಲ್ಲಿ ಲೆಂತು ಅಡ್ಜಸ್ಟ್ ಮಾಡ್ಬೋದು. ಸೊ ಅದು ಯಾವ ಥರ ಅಂದರೆ ಡಿಪೆಂಡ್ ಅಪ್ಪನ್ ನಿಮ್ಮ ಒಂದು ಸಾಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ವಿಡಿಯೋ ಡ್ಯೂರೇಷನ್ನು. ಸೊ ನಾನು ಹಾಗಾಗಿ 20 ಸೆಕೆಂಡ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದು ಯಾವ ಥರ ಅಂದರೆ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಡ್ಯೂರೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ವಿಡಿಯೋದ ಡ್ಯೂರೇಷನು ಸೆಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ 30 ಸೆಕೆಂಡ್ಸ್ ಅಂತ ಸೆಟ್ ಮಾಡ್ಕೊತೀನಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಇಲ್ಲಿ 30 ಸೆಕೆಂಡ್ಸು ಆ ಒಂದು ಫೋಟೋ ಡ್ಯೂರೇಷನು ಸೆಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಫೋಟೋದ ಒಂದು ಎಫೆಕ್ಟ್ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ಥರ ಅಂದರೆ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲೈಟ್ನೆಸ್ ಅನ್ನೋದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಎಷ್ಟಂದರೆ 33ಗೆ ಇಡಿ. ಸೊ ಅದಾದಮೇಲೆ ಕಾಂಟ್ರಾಸ್ಟ್ ಅಂತಿದೆ ನೋಡಿ, ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಈ ಒಂದು ಆಪ್ಷನ್ ಇದೆ ನೋಡಿ, ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿಗೆ ಮತ್ತು ನೆಕ್ಸ್ಟ್ ಈ ಒಂದು ಆಪ್ಷನ್ನ ನೀವು ಫುಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ನಿಮ್ಮ ಒಂದು ಫೋಟೋ ರೆಡಿ ಆಯಿತು. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋ ಇದೆ ಅಲ್ವಾ, ಈ ಒಂದು ಎಡಿಟೆಡ್ ಫೋಟೋ, ಇದನ್ನು ನೀವು ಬ್ಲರ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ಥರ ಅಂದರೆ ನೆಕ್ಸ್ಟ್ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದರೆ ಸ್ಟೈಲ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಬ್ಲರ್ ಅನ್ನೋ ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ಬ್ಲರ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಮಿಡ್ಲಲ್ಲಿರುತ್ತೆ. ಸೊ ಹಾಗಾಗಿ ನೀವು ಇಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಒಂದು ಬ್ಲರ್ ಆಪ್ಷನು ಡ್ಯೂರೇಷನ್ ಕೇಳುತ್ತೆ. ಸೊ ಅದನ್ನು ನೀವು ಎಂಡ್ವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ಫೋಟೋ ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತಂದರೆ ಇದ್ರ ಮೇಲೆ ಇವಾಗ ನೀವು ನಿಮ್ಮ ಒಂದು ಟೆಕ್ಸ್ಟ್ ರಿಲೇಟೆಡ್ ಆಡಿಯೋ ಏನಿರುತ್ತೆ ಅಂದರೆ ಗ್ರೀನ್ ಸ್ಕ್ರೀನ್ ಒಂದು ವಿಡಿಯೋ ಏನಿರುತ್ತೆ ಅದನ್ನು ನೀವು ಮುಂಚೆನೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಯಾವ ಥರ ಡೌನ್ಲೋಡ್ ಮಾಡೋದಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ವಿಡಿಯೋ, ಅದನ್ನ ನೋಡ್ಕೋಬೋದು. ನೆಕ್ಸ್ಟ್ ನಿಮಗೆ ಯಾವ ಸಾಂಗ್ ಬೇಕು ಆ ಸಾಂಗ್ನ ಹೊಡೆದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ ಅಂತ ಹೊಡೆದ್ರೆ ನಿಮ್ಮ ಒಂದು ಬೇಕಾಗಿರುವಂಥ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಆದಮೇಲೆ ನೀವು ನೆಕ್ಸ್ಟ್ ಆ ಒಂದು ವಿಡಿಯೋನ ಏನು ಮಾಡಬೇಕಾಗುತ್ತಂದರೆ PIP ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಯಾವೊಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ವಿಡಿಯೋದ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಬೇಕಾಗಿರುತ್ತಲ್ವ. ಸೊ ಅದು ಯಾವ ಥರ ಅಂದರೆ ನೆಕ್ಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಟ್ಔಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ರೋಮಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಗ್ರೀನ್ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಮಾಡಿಕೊಂಡು ಆ ಒಂದು ಪಾಯಿಂಟ್ನ ಅಲ್ಲಿ ಅಡ್ಜಸ್ಟ್ ಮಾಡಿ ನೆಕ್ಸ್ಟು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇನ್ನೂ ಗ್ರೀನ್ ಸ್ಕ್ರೀನ್ ಇದೆ.
ಸೊ ಹಾಗಾಗಿ ಇದನ್ನು ಸಹ ನಾನು ತೆಗಿತೀನಿ ಇವಾಗ. ಓಕೆ, ನೋಡ್ತಾ ಇರ್ಬೋದು ಗ್ರೀನ್ ಸ್ಕ್ರೀನು ರಿಮೂವ್ ಆಯಿತು. ಓನ್ಲಿ ಟೆಕ್ಸ್ಟು ಉಳಿತು. ಸೊ ಆ ಒಂದು ಟೆಕ್ಸ್ಟ್ನ ನೀವು ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಒಂದು ಪೊಸಿಷನ್ಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ಟೆಕ್ಸ್ಟ್ ಏನಿದೆ ಅದು ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೀವು ಕೆಳಗಡೆ ನಿಮ್ಮ ಒಂದು ಫೋಟೋ ಮೂಮೆಂಟ್ ಆಗಬೇಕಾಗಿರುತ್ತಲ್ವ. ಸೊ ಅದು ಯಾವ ಥರ ಅಂದರೆ ನೆಕ್ಸ್ಟ್ PIP ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಒಂದು ಫೋಟೋ ನಿಮ್ಮ ಆ ಒಂದು ಫೋಟೋ ಮೇಲೆ ಆ್ಯಡ್ ಮಾಡಬೇಕಾಗಿರುತ್ತೆ ಆ ಒಂದು ಫೋಟೋನ ಅಗೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ಫೋಟೋ ಬರುತ್ತೆ. ನೆಕ್ಸ್ಟ್ ಇದನ್ನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಲ್ವಾ. ಸೊ ಅದು ಯಾವ ಥರ ಅಂದರೆ ಸಿಂಪಲ್ಲು, ಇದರಲ್ಲಿ ಒಂದೇ ಕ್ಲಿಕ್ಕಲ್ಲಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಇಲ್ಲಿ ಕಟ್ಔಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಟ್ಔಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ನೆಕ್ಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ನೀವೀಗ ಇದನ್ನು ಡ್ಯೂರೇಷನ್ ಎಂಡ್ವರೆಗೂ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಎಂಡ್ ಅಂತ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನೀವು ಇವಾಗ ವೀಡಿಯೋ ಆ ಕಡೆ ಈ ಕಡೆ ಮೂವ್ ಆಗಬೇಕಲ್ವ, ಎಂಡು ಟು ಎಂಡು. ಸೊ ಅವಾಗ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಫೋಟೋನ ಫಸ್ಟ್ ಎಂಡಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಪ್ಲಸ್ ಏರೋ ಮಾರ್ಕ್ ವಿತ್ ಪ್ಲಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಇಲ್ಲಿ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಡ್ಯೂರೇಷನ್ 10 ಸೆಕೆಂಡ್ಸಿಗೆ ಬನ್ನಿ. ನೋಡ್ತಾ ಇರ್ಬೋದು 10 ಸೆಕೆಂಡ್ಸಿಗೆ ಬಂದೆ. ಬಂದಾದಮೇಲೆ ನೆಕ್ಸ್ಟು ಇಲ್ಲಿ ಈ ಕಡೆ ಫೋಟೋನ ಮೂವ್ ಮಾಡ್ಕೊಳ್ಳಿ ಈ ಕಡೆ ಎಂಡಿಗೆ. ಸೊ ಅದು ಇವಾಗ ಇಲ್ಲೊಂದು ಪಾಯಿಂಟ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಎಂಡಿಗೆ ಹೋಗ್ಬಿಟ್ಟು ನೀವು 20 ಸೆಕೆಂಡ್ಸ್ಗೆ ಹೋಗ್ಬಿಟ್ಟು ನೀವು ಆ ಒಂದು ಫೋಟೋನ ಮತ್ತೆ ಈ ಕಡೆ ಎಂಡಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಫೋಟೋ ಆ ಕಡೆ ಈ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಒಂದು ಫೋಟೋ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಿಮ್ಮ ಒಂದು ಕಪಲ್ಸ್ ಫೋಟೋನ ಎಡಿಟ್ ಮಾಡ್ಕೋಬೋದು. ಈ ಥರ ಒಂದು ಎಡಿಟ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.